ಕಾಂಗ್ರೆಸ್ ಸಂಸದ ಸಂಬಂಧ ಬಿಜೆಪಿ ಕಾಂಗ್ರೆಸ್ ಜಟಾಪಟಿ. ಕೇಂದ್ರ ಸರ್ಕಾರಕ್ಕೆ ಕಾಂಗ್ರೆಸ್ ಕೊಟ್ಟಿದ್ದ ಹೆಸರಲ್ಲಿ ಶಶಿ ತರೂರ್ ಹೆಸರಿರಲಿಲ್ಲ. ಕಾಂಗ್ರೆಸ್ ಸಂಸದ ಸಂಬಂಧ ಬಿಜೆಪಿ ಕಾಂಗ್ರೆಸ್ ಜಟಾಪಟಿ. ಕೇಂದ್ರ ಸರ್ಕಾರಕ್ಕೆ ಕಾಂಗ್ರೆಸ್ ಕೊಟ್ಟಿದ್ದ ಹೆಸರಲ್ಲಿ ಶಶಿ ತರೂರ್ ಹೆಸರಿರಲಿಲ್ಲ. ಆದರೆ ಪ್ರಧಾನಿ ಮೋದಿ ಸರ್ಕಾರ ಘೋಷಿಸಿರುವ ನಿಯೋಗದಲ್ಲಿ ಕಾಂಗ್ರೆಸ್ ಸಂಸದ ಶಶಿ ತರೂರ್ ಹೆಸರೇ ಮೊದಲಿಗೆ ಇದೆ. ನಿನ್ನೆ ಲೋಕಸಭೆಯಲ್ಲಿ ವಿರೋಧ ಪಕ್ಷದ ನಾಯಕ ರಾಹುಲ್ ಗಾಂಧಿ ಇದನ್ನು ಪ್ರಸ್ತಾಪಿಸಿದ್ದಾರೆ. ಕಾಂಗ್ರೆಸ್ ಅಧ್ಯಕ್ಷ ಮಲ್ಲಿಕಾರ್ಜುನ್ ಖರ್ಗೆಗೆ ಕರೆ ಮಾಡಿದ್ದ ಕೇಂದ್ರ ಸಂಸದೀಯ ವ್ಯವಹಾರಗಳ ಸಚಿವ ಕಿರಣ್ ರಿಜಿಜು ವಿದೇಶಗಳಿಗೆ ಭೇಟಿ ನೀಡಲಿರುವಂತಹ ನಿಯೋಗಗಳಿಗೆ ಹೆಸರು ಸೂಚಿಸಲು ಮನವಿಯನ್ನ ಮಾಡಿದ್ರು. ನಿಯೋಗಕ್ಕೆ ಕಾಂಗ್ರೆಸ್ನ 4 ಸಂಸದರ ಹೆಸರು ಸೂಚಿಸುವಂತೆ ಮನವಿ ಮಾಡಲಾಗಿತ್ತು. ನಿನ್ನೆ ಮಧ್ಯಾಹ್ನ ಪ್ರಧಾನಿ ಮೋದಿ ಸರ್ಕಾರಕ್ಕೆ ಹೆಸರು ಸಲ್ಲಿಸಿದ್ದ ಕಾಂಗ್ರೆಸ್ ಆ ಸಲ್ಲಿಸಿದ್ದದಲ್ಲಿ 1 ಆನಂದ್ ಶರ್ಮಾ ಸಂಸದ ಮಾಜಿ ವಿದೇಶಾಂಗ ಸಚಿವ ಅವರ ಹೆಸರಿತ್ತು. 2ನೇದು ಗೌರವ್ ಗೊಗೋಯ್ ಲೋಕಸಭೆಯಲ್ಲಿ ವಿರೋಧ ಪಕ್ಷದ ಉಪನಾಯಕನಾಗಿದ್ದಾರೆ, ಅವರ ಹೆಸರು ಕೂಡ ಪ್ರಸ್ತಾಪ ಇತ್ತು. 3 ಡಾಕ್ಟರ್ ಸೈಯದ್ ನಾಸೀರ್ ಹುಸೇನ್ ರಾಜ್ಯಸಭೆ ಸಂಸದ ಕರ್ನಾಟಕದಿಂದ ಆಯ್ಕೆಯಾದಂಥವರು. ಇನ್ನು 4 ಡಾಕ್ಟರ್ ರಾಜ್ ಬ್ರಾಬ್ ಲೋಕಸಭೆಯ ಸಂಸದ, ಇವರ ಹೆಸರುಗಳಿತ್ತು. ಆದರೆ ಈ 4 ಕಾಂಗ್ರೆಸ್ ಸಂಸದರ ಹೆಸರು ಸರ್ಕಾರದ ನಿಯೋಗದಲ್ಲಿಲ್ಲ. ನಿಯೋಗದಲ್ಲಿ ಕಾಂಗ್ರೆಸ್ನಿಂದ ಶಶಿ ತರೂರ್ ಹೆಸರಷ್ಟೇ ಇದೆ. ಕಾಂಗ್ರೆಸ್ ಸೂಚಿಸಿದ ಯಾವ ಸಂಸದರನ್ನು ಕೂಡ ಕೇಂದ್ರ ಸರ್ಕಾರ ಪರಿಗಣಿಸಲಿಲ್ಲ. ಪಹಲ್ಗಾಮ್ ದಾಳಿ ಕದನ ವಿರಾಮ ವಿಷಯದಲ್ಲಿ ಪ್ರಧಾನಿ ಮೋದಿ ಸರ್ಕಾರಕ್ಕೆ ಬೆಂಬಲ. ಕಾಂಗ್ರೆಸ್ ನಿಲುವುಗಳಿಗೆ ಭಿನ್ನವಾಗಿ ಮೋದಿ ಸರ್ಕಾರದ ಬೆಂಬಲಕ್ಕೆ ನಿಂತಿರುವ ತರೂರ್. ಕಾಂಗ್ರೆಸ್ ಸಂಸದ ಸಂಬಂಧ ಬಿಜೆಪಿ ಕಾಂಗ್ರೆಸ್ ಜಟಾಪಟಿ. ಆ ಕಾಲದಲ್ಲಿ ಆಲದ ಮರದ ಕೆಳಗೆ ಪಂಚಾಯಿತಿ ಆಗ್ತಾ ಇತ್ತು. ಇನ್ನು ಪಂಚಾಯಿತಿಯಲ್ಲಿ ಕೂತ್ಕೊಳ್ಳುವಂತಹ ಪಟೇಲರು ಏನು ತೀರ್ಮಾನವನ್ನು ತೆಗೆದುಕೊಳ್ತಾರೋ ಆ ತೀರ್ಮಾನಕ್ಕೆ ಜನರೆಲ್ಲರೂ ಬದ್ಧರಾಗ್ತಾ ಇದ್ರು. ಇಲ್ಲಿ ಪಟೇಲರು ತೀರ್ಮಾನ ಕೊಟ್ಟರು, ಕಾಂಗ್ರೆಸ್ನವರು ಒಂದು ಪಟ್ಟಿಯನ್ನು ಕೊಟ್ಟರು, ಅದರಲ್ಲಿ 4 ಜನರ ಹೆಸರಿತ್ತು. ಆದರೆ ಪಟೇಲರು ಹೇಳಿರ್ತಕ್ಕಂತಹ ತೀರ್ಮಾನಕ್ಕಲ್ಲಿ ಬದ್ಧರಾಗೋ ಪದ್ಧತಿಯೂ ಇಲ್ಲ, ಆ ಸಂಪ್ರದಾಯವೂ ಇಲ್ಲ. ಕಾಂಗ್ರೆಸ್ ಕೊಟ್ಟಂತಹ ಪಟ್ಟಿಯಲ್ಲಿ 4 ಕಾಂಗ್ರೆಸ್ಸಿನ ಬೇರೆ ಬೇರೆ ಸಂಸದರಿದ್ರು, ಕೆಲವರು ರಾಜ್ಯಸಭಾ ಸದಸ್ಯರಿದ್ರು. ಆದರೆ ಈ ಹೆಸರು ಮೋದಿ ಸರ್ಕಾರದ ನಿಯೋಗದಲ್ಲಿ ಎಲ್ಲೂ ಇಲ್ಲ, ಹೆಸರೇ ಕಾಣಿಸಲ್ಲ. ಆದರೆ ಕಾಂಗ್ರೆಸ್ನ ಅದರಲ್ಲೂ ಕೇಂದ್ರ ವಿಪಕ್ಷ ನಾಯಕ ರಾಹುಲ್ ಗಾಂಧಿ ಮತ್ತು ಎಐಸಿಸಿ ಅಧ್ಯಕ್ಷರಾದ ಮಲ್ಲಿಕಾರ್ಜುನ ಖರ್ಗೆ ಸುದೀರ್ಘ ಚರ್ಚೆಯ ನಂತರ ಇವರುಗಳಲ್ಲಿ ಕೇಳಲಾಯಿತು, ನಿಮ್ಮಲ್ಲಿ 4 ಜನರನ್ನು ಆಯ್ಕೆ ಮಾಡಿ ಆ ಲೀಸ್ಟನ್ನು ತೆಗೆದುಕೊಂಡು ಬನ್ನಿ ಅಂತ. ಅದರಂತೆ ಸುದೀರ್ಘ ಚರ್ಚೆ ಮಾಡಿ ಅರ್ಹ ಆಯ್ದ ಯೋಗ್ಯಸ್ಥ ವ್ಯಕ್ತಿಗಳ ಹೆಸರನ್ನು ಕೊಡಲಾಯಿತು. ಆದರೆ ಇದು ಯಾವುದು ಬಿಜೆಪಿ ಅವರು ನಿರ್ಧಾರ ಮಾಡಿಕೊಂಡು ಆಯ್ಕೆ ಮಾಡಿಕೊಳ್ಳಲಿಲ್ಲ. ಬದಲಾಗಿ ಅವರು ಆಯ್ಕೆ ಮಾಡ್ಕೊಂಡಿದ್ದು ಶಶಿ ತರೂರು. ಶಶಿ ತರೂರ್ನೇ ಯಾಕೆ ಆಯ್ಕೆ ಮಾಡ್ಕೊಂಡ್ರು ಅಂದರೆ ಅಲ್ಲೂ ಒಂದು ಮ್ಯಾಟ್ರ್ ಇದೆ. ಪೆಹಲ್ಗಾಮ್ನನ್ನು ಆರಂಭದಲ್ಲೇ ಬೆಂಬಲಿಸಿದ್ದು ಶಶಿ ತರೂರ್. ಪ್ರಧಾನಿ ನರೇಂದ್ರ ಮೋದಿ ಅವರ ಕಿವಿಗಳಿಗೆ ಇಂಪು ತರುವ, ಪ್ರಧಾನಿ ನರೇಂದ್ರ ಮೋದಿ ಅವರ ಮನಸ್ಸಿಗೆ ಖುಷಿ ತರುವ, ಪ್ರಧಾನಿಗಳಿಗೆ ರೋಮಾಂಚನ ಆಗುವಂತಹ ಎಲ್ಲ ತೃಪ್ತಿದಾಯಕ ಹೇಳಿಕೆಗಳನ್ನು ಕೊಡ್ತಾ ಇದ್ದಿದ್ದು ಶಶಿ ತರೂರ್. ಹಾಗಾಗಿ ಮನಸೆಳೆದು ಮನಸೋತು ಶಶಿ ತರೂರ್ ಅವರನ್ನ ಆಯ್ಕೆ ಮಾಡಿಕೊಳ್ಳಲಾಯಿತಾ? ಇದು ಕಾಂಗ್ರೆಸ್ ಬಂಗಲೆಯಲ್ಲಿ ಚರ್ಚೆ ಆಗ್ತಾ ಇರತಕ್ಕಂಥ ವಿಚಾರ. ಜೊತೆಗೆ ಜನಸಾಮಾನ್ಯರು ಕೂಡ ಈ ಬಗ್ಗೆ ಪರವಿರೋಧ ಚರ್ಚೆಗಳನ್ನು ಮಾಡ್ತಾ ಇದ್ದಾರೆ. ಇಲ್ಲಿ ಕಾಂಗ್ರೆಸ್ ನಾಯಕರು ಅಧಿಕೃತವಾಗಿ ಕೊಟ್ಟಿರ್ತಕ್ಕಂತಹ ಪಟ್ಟಿಯಲ್ಲಿ ಶಶಿ ತರೂರ್ ಅವರ ಹೆಸರಿರಲಿಲ್ಲ. ಬದಲಾಗಿ ಅಲ್ಲಿದ್ದಿದ್ಯಾರು? ನಾವೀಗಾಗಲೇ ರಿವೀಲ್ ಮಾಡಿದಂತಹ 4 ವ್ಯಕ್ತಿಗಳು. ಈ 4 ವ್ಯಕ್ತಿಗಳಲ್ಲಿ ಒಬ್ಬರನ್ನ ಫೈನಲ್ ಮಾಡ್ಕೊಂಡು ಅಥವಾ ನರೇಂದ್ರ ಮೋದಿ ಅಥವಾ ಸರ್ಕಾರ ಹೇಳಿದಂತೆ ಈ 4 ಹೆಸರುಗಳಲ್ಲಿ ಮಾತ್ರ ಒಂದು ಹೆಸರನ್ನು ಆಯ್ಕೆ ಮಾಡಿಕೊಳ್ಳಬೇಕಾಗಿತ್ತು. ಆದರೆ ಅಲ್ಲಿ ಆಯ್ಕೆ ಮಾಡ್ಕೊಂಡಿದ್ದು ಹೆಂಗೆ? ಶಶಿ ತರೂರ್ ಅವರನ್ನು ಆಯ್ಕೆ ಮಾಡಿಕೊಂಡಿದ್ದು ಮಾತ್ರವಲ್ಲ, ಈ ನಿಯೋಗದ ನೇತೃತ್ವದ ನಾಯಕನನ್ನಾಗಿಯೂ ಮಾಡಲಾಯಿತು. ಕಾಂಗ್ರೆಸ್ ಸಂಸದ ಶಶಿ ತರೂರ್ ಹೆಸರೇ ಮೊದಲಿಗೆ ಇದೆ. ನಿನ್ನೆ ಲೋಕಸಭೆಯಲ್ಲಿ ವಿರೋಧ ಪಕ್ಷದ ನಾಯಕ ರಾಹುಲ್ ಗಾಂಧಿ ಜೊತೆಗೆ ಕಾಂಗ್ರೆಸ್ ಅಧ್ಯಕ್ಷ ಮಲ್ಲಿಕಾರ್ಜುನ್ ಖರ್ಗೆಗೆ ಕರೆ ಮಾಡಿದ್ರು ಕೇಂದ್ರ ಸಂಸದೀಯ ವ್ಯವಹಾರಗಳ ಸಚಿವ ಕಿರಣ್ ರಿಜಿಜು. ಕರೆ ಮಾಡಿ ಹೇಳಿದ್ರು, ನೀವು 4 ಹೆಸರನ್ನು ಕೊಡಬೇಕು ಅಂತ ಹೇಳಿ. ವಿದೇಶಗಳಿಗೆ ಭೇಟಿ ನೀಡಲಿರುವಂತಹ ನಿಯೋಗಗಳಿಗೆ ಹೆಸರು ಸೂಚಿಸಲು ಮನವಿ ಮಾಡ್ಕೊಂಡಿದ್ರು. ನಿಯೋಗಕ್ಕೆ ಕಾಂಗ್ರೆಸ್ನ 4 ಸಂಸದರ ಹೆಸರು ಸೂಚಿಸುವಂತೆ ಮನವಿಯಾಗಿತ್ತು. ನಿನ್ನೆ ಮಧ್ಯಾಹ್ನ ಪ್ರಧಾನಿ ಮೋದಿ ಸರ್ಕಾರಕ್ಕೆ ಹೆಸರು ಸಲ್ಲಿಸಿದ್ದ ಕಾಂಗ್ರೆಸ್
ಅದರಲ್ಲಿ ಒಂದು ಆನಂದ್ ಶರ್ಮಾ ಸಂಸದ, ಮಾಜಿ ವಿದೇಶಾಂಗ ಸಚಿವರಾಗಿದ್ದರು. ಎರಡನೇದು ಗೌರವ್ ಗೊಗೋಯ್ ಲೋಕಸಭೆಯಲ್ಲಿ ವಿರೋಧ ಪಕ್ಷದ ಉಪನಾಯಕರು ಆಗಿದ್ದಾರೆ. ಇನ್ನು ಮೂರನೆಯದು ಸೈಯದ್ ನಾಸಿರ್ ಹುಸೇನ್ ರಾಜ್ಯಸಭೆಯ ಸಂಸದ, ಕರ್ನಾಟಕದಿಂದ ಆಯ್ಕೆಯಾದವರು. ಇನ್ನು ರಾಜ್ ಬ್ರಾಬ್ ಲೋಕಸಭೆಯ ಸಂಸದರು. ಆದರೆ ಇವ್ಯಾವ ಹೆಸರುಗಳು ಮೋದಿ ಸರ್ಕಾರದ ಏನು ತೀರ್ಮಾನ ಆಗಲ್ಪಟ್ಟಂತಹ ನಿಯೋಗದಲ್ಲಿರ್ತಕ್ಕಂತಹದ್ದು ಶಶಿ ತರೂರ್ ಹೆಸರು. ಸೊ ಅದು ಹೆಂಗ್ ಬಂತು ಎನ್ನುವಂಥದ್ದು ಈಗ ರಾಜಕೀಯ ಚರ್ಚೆಗೆ ಕಾರಣವಾಗಿದೆ. ಕ್ಷಣ ಕ್ಷಣದ ಸುದ್ದಿಗಳಿಗಾಗಿ ಫ್ರೀಡಂ ಟಿವಿ ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ ಹಾಗೂ ಫಾಲೋ ಮಾಡಿ. ಹೊಸ ಸುದ್ದಿಗಳ ನೋಟಿಫಿಕೇಶನ್ಗಾಗಿ ಬೆಲ್ ಐಕಾನ್ ಮೇಲೆ ಕ್ಲಿಕ್ ಮಾಡಿ.